ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ವಿಡಿಯೋದಲ್ಲಿ ನಾವು ಗ್ರೂಪ್ ಸಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಮತ್ತು ಒಂದು ಬಹಳ ಮುಖ್ಯವಾದಂಥ ವಿಚಾರವನ್ನು ಚರ್ಚೆ ಮಾಡೋಣ. ಇದರಲ್ಲಿ ಕೃದಂತಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಏನಂದರೆ ಹಲವಾರು ಕನ್ಫ್ಯೂಷನ್ಸ್ಗಳನ್ನು ಗ್ರೂಪ್ ಸಿ ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತಾರೆ. ಯಾಕಂದರೆ ನಮ್ಮ ಓದಿನ ಮಟ್ಟ ಆ ಥರ ಇರ್ತದೆ. ಕೃದಂತಗಳು ಅಂದರೆ ಏನು, ಅಲ್ಲಿಂದ ನೋಡ್ತಾ ಹೋಗೋಣ. ತಿರುಳುಗನ್ನಡ ಚಾವಡಿ ಮೂಲಕ ನೀವು ಪಾಠವನ್ನು ಆಲಿಸ್ತಾ ಇದ್ದೀರಿ. ನಾನು ಪ್ರೊಫೆಸರ್ ಮಲ್ಲಪ್ಪ ಹೊಸೂರ್. ಈ ಮುಂಚಿನ ವಿಡಿಯೋಗಳಲ್ಲಿ ನಾನು ನನ್ನ ಮೊಬೈಲ್ ಸಂಖ್ಯೆ ಕೊಟ್ಟಿರಲಿಲ್ಲ. 9060666392 ಇದು ನನ್ನ ನಂಬರ್. ಆಸಕ್ತರು ಏನಾದರೂ ಸಲಹೆ ಸೂಚನೆಗಳಿದ್ದರೆ ಕೊಡಬಹುದು. ಇಲ್ಲಿ ಕ್ವಶನ್ ನೇರವಾಗಿ ಹೋಗೋಣ. ಕೃದಂತ ಅಂದ್ರೆ ಏನು ಅಂತ ಒಂದೇದು. ವ್ಯಾಕರಣ ಕಲಿಯುವಾಗ ಡೆಫಿನೇಷನ್ಸ್ ಓದಿದ ತಕ್ಷಣವೇ ನಮಗೆ ಅದು ಅರ್ಥ ಆಗದೇ ಹೋಗಬಹುದು. ನೋಡ್ರಿ, ವ್ಯಾಖ್ಯೆಗಳು ಪರಿಪೂರ್ಣ ಇರ್ತಾವೆ, ಮಾತು ಬೇರೆ, ಅದು ನಮಗೆ ಅರ್ಥ ಆಗಬೇಕಲ್ಲ. ಹಾಗಾಗಿ ಕೃದಂತಗಳು ಅಂದ್ರೇನು ಅವ್ರು ಹೇಳ್ತಾರೆ, ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತಗಳಾಗುತ್ತವೆ. ಧಾತು ಅಂದ್ರೇನು? ಕ್ರಿಯಾಪದದ ಮೂಲ ರೂಪ. ನೋಡೋಣ, ಚರ್ಚೆ ಮಾಡ್ತೀವಿ. ಧಾತು ಎಂದರೆ ಕ್ರಿಯಾಪದದ ಮೂಲ ರೂಪ. ಅದಕ್ಕೆ ಕ್ರಿಯಾ ಪ್ರಕೃತಿ ಅಂತೇಳಿ ಕರೀತಾರ, ಆಯ್ತಾ? ಆದರೆ ಪ್ರಶ್ನೆ ಏನಂದ್ರೆ, ಧಾತುವಿಗೆ ಏನೇನು ಹೆಸರದ? ಒಂದು ಪ್ರಕೃತಿ, ಇನ್ನೊಂದು ಧಾತು, ಇನ್ನೊಂದು ಕ್ರಿಯಾ ಪ್ರಕೃತಿ, ಇನ್ನು ಒಂದು ಇಲ್ಲಿ ಒಂದು ಹೊಸ ಹೆಸರು ಬಂದು ಕೃನ್ನಾಮ ಅಂತೇಳಿ. ಅದ್ರ ಬಗ್ಗೆ ಮಾತಾಡ್ತೀವಿ. ಕೃದಂತ ಎಂದರೆ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಆಗುವಂತಹ ಭಾಷಾಂಶಕ್ಕೆ ಕೃದಂತ ಎಂದು ಕರೆಯಬೇಕು. ಒಂದೇ ಪ್ರಶ್ನೆ, ಆಯ್ತಾ? ಹಾಗಿದ್ರೆ ಏನೇನದಾವ ಇದ್ರಾಗ? ಧಾತು ಇದೆ, ಕೃತ್ ಪ್ರತ್ಯಯ ಇದೆ, ಆಯ್ತಾ? ಇನ್ನು ಕೃದಂತಗಳಿಗೆ ಇನ್ನೊಂದು ಹೆಸರೇನು? ಕೃನ್ನಾಮ ಅಂತ. ಅಂದ್ರೇನು? ಕೃದಂತ ನಾಮ. ಅದಕ್ಕೆ ಶಾರ್ಟ್ನಲ್ಲಿ ಏನು ಮಾಡಿದ್ರು? ಕೃನಾಮ, ಅಂದ್ರೆ ಕೃನ್ನಾಮ ಅಂತೇಳಿ ಕರೆದ್ರು. ಕ್ಲಿಯರಾ? ಈಗ ನೋಡೋಣ. ಈಗ ಮಾಡಿದನು ಅನ್ನುವಂಥ ಪದ ಇದೆ. ಇದು ಒಂದು ಕ್ರಿಯೆಯನ್ನು ಸೂಚಿಸ್ತದ. ಮಾಡು, ಇದು ನೋಡ್ರಿ, ಇದೊಂದು ಕ್ರಿಯೆ ನಡೆದದ, ಮಾಡುವಿಕೆ ನಡೆದದ. ಹಾಗಾಗಿ ಮಾಡು ಅನ್ನೋದು ಧಾತು, ಆಯ್ತಾ? ಇನ್ನು ಧಾತುವಿಗೆ ಹತ್ತುವ ಪ್ರತ್ಯಯಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಯಾವಾಗಲೂ ಕೂಡ ಪ್ರತ್ಯಯಗಳನ್ನು ಗುರುತಿಸುವಾಗ ವಿದ್ಯಾರ್ಥಿಗಳು ಸರಿಯಾಗಿ ಗ್ರಹಿಸ್ಕೊಳ್ಳೋದಿಲ್ಲ. ಅಲ್ಲಿ ಕೆಲವು ತಪ್ಪುಗಳನ್ನು ಮಾಡ್ತಾರೆ. ಪ್ರತ್ಯಯಗಳಲ್ಲಿ ವಿಭಕ್ತಿ ಪ್ರತ್ಯಯಗಳದವು, ನಾಮಪದಗಳಿಗೆ ಹತ್ತವು, ಸರ್ವನಾಮಗಳಿಗೆ ಹತ್ತತಾವು, ಕೆಲವೊಮ್ಮೆ ಕ್ರಿಯಾಪದಗಳಿಗೂ ಕೂಡ ವಿಭಕ್ತಿ ಪ್ರತ್ಯಯಗಳತ್ತವು. ಆ ನಂತರ ಕೃತ್ ಪ್ರತ್ಯಯಗಳಿವೆ, ಆ ನಂತರ ಕಾಲವಾಚಕ ಪ್ರತ್ಯಯಗಳಿವೆ, ಆ ನಂತರ ಆಖ್ಯಾತ ಪ್ರತ್ಯಯಗಳಿವೆ. ನೋಡ್ರಿ ಹೆಂಗಿದಾವೆ, ಬೇರೆ 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 ರೀತಿಯ ಪ್ರತ್ಯಯಗಳು ಕಂಡು ಬರ್ತವೆ. ಹೌದಾ? ಹಾಗಿದ್ರೆ ಧಾತುಗಳಿಗೆ ಹತ್ತುವ ಯಾವ ಪ್ರತ್ಯಯಗಳಿವು? ಕೃತ್ ಪ್ರತ್ಯಯಗಳು. ಧಾತುವಿಗೆ ಹತ್ತುವ ಕೃತ್ ಪ್ರತ್ಯಯ ಬಗ್ಗೆ ಗೊತ್ತಾಗಬೇಕು. ಧಾತು ಎಂದರೆ ಕ್ರಿಯಾಪದದ ಮೂಲ ರೂಪ. ಮಾಡಿದನು ಅನ್ನೋದರಲ್ಲಿ ಕ್ರಿಯಾಪದದ ಮೂಲ ರೂಪ ಮಾಡು ಇದೆ, ಆಯ್ತಾ? ಇನ್ನು ಮಾಡಿದ ಅನ್ನೋ ಪದ ತಗೊಂಡಾಗ ಮಾಡು ಪ್ಲಸ್ ದ ಪ್ಲಸ್ ಅ ಹೀಗೆ ಬಿಡಿಸ್ಬೇಕು. ಮಾಡು ಪ್ಲಸ್ ದ ಪ್ಲಸ್ ಅ ಹೀಗೆ ಬಿಡಿಸ್ಬೇಕು. ಮಾಡು ಅನ್ನೋದು ಕ್ರಿಯಾಪದದ ಮೂಲ ರೂಪ, ಅದು ಧಾತು ಆಗುತ್ತದೆ. ದ ಅನ್ನೋದು ಅದು ಪಾಸ್ಟ್ ಟೆನ್ಸನ್ನು, ಭೂತಕಾಲವನ್ನು ಸೂಚಿಸುತ್ತದೆ. ಅ ಎನ್ನುವುದು ಅದೇನಂದ್ರೆ ಕೃತ್ ಪ್ರತ್ಯಯ, ಲಾಸ್ಟಿಗೆ ಅ ಅನ್ನೋದು ಇರ್ತದೆ, ಆಯ್ತಾ? ಮಾಡಿದ ಅನ್ನೋದು ನೋಡ್ರಿ, ಈ ಪದ ಬಿಡಿಸಿದಾಗ ಮಾಡು ಅನ್ನೋದು ಕ್ರಿಯಾಪದದ ಮೂಲ ರೂಪ, ಅದಕ್ಕೆ ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಮಾಡು ಅನ್ನೋ ಪದಕ್ಕೆ ದ ಅನ್ನೋ ಸೇರಿದೆ, ಅದು ಭೂತಕಾಲವನ್ನು ಸೂಚಿಸುತ್ತದೆ. ಹಾಗಾಗಿ ಅದು ಕಾಲವಾಚಿ ಪ್ರತ್ಯಯವಾಗುತ್ತದೆ. ಆ ದೊಳಗ ಅ ಇದೆ. ಅ ಅನ್ನೋದು ಏನದು? ಕೃತ್ ಪ್ರತ್ಯಯ. ಕೃತ್ ಪ್ರತ್ಯಯ ಹಾಗೆ ನೋಡಿದ್ರೆ ಒಂದೇ. ಇದು ಸ್ವಲ್ಪ ಸರಿಯಾಗಿ ತಿಳ್ಕೊಬೇಕು. ಇದು ನಾನು ಮಾಡಿರ್ತಕ್ಕಂಥ ಬಹಳ ಮುಖ್ಯ, ಬಹಳ ಸರಳವಾಗಿರ್ತಕ್ಕಂಥ ಪಾಠ. ಧಾತುಗಳಿಗೆ
ಕೃತ್ ಪ್ರತ್ಯಯ ಸೇರಿ ಕೃದಂತವಾಗುತ್ತದೆ. ಕೃದಂತಕ್ಕೆ ಇನ್ನೊಂದು ಹೆಸರೇನು? ಕೃನ್ನಾಮ. ಈಗ ಬರೋಣ. ಧಾತು ಗೊತ್ತಾಯ್ತು ನಿಮಗೆ, ಕಾಲವಾಚಕ ಪ್ರತ್ಯಯ ಗೊತ್ತಾಯ್ತು ನಿಮಗೆ. ಆ ನಂತರ ನೆಕ್ಸ್ಟ್ ನಿಮಗೆ ಏನು ಗೊತ್ತಾಗಬೇಕು? ಕೃತ್ ಪ್ರತ್ಯಯ. ಹೌದಾ? ಕೃತ್ ಪ್ರತ್ಯಯ ಅನ್ನೋದು ಕಾಲವಾಚಕ ಪ್ರತ್ಯಯದ ನಂತರ ಬಂದು ಸೇರುತ್ತದೆ. ಮಾಡಿದ ಅನ್ನೋ ಪದದಲ್ಲಿ ಮಾಡು ಇದೆ, ಪ್ಲಸ್ ದ ಇದೆ, ಪ್ಲಸ್ ಇದೆ. ಅನ್ನುವ ಕೊನೆಯ ಪ್ರತ್ಯಯಕ್ಕೆ ಏನಂತಾರವರು? ಕೃತ್ ಪ್ರತ್ಯಯ. ಕೃತ್ ಪ್ರತ್ಯಯ ಯಾಕೆ ಅಂದರೆ ಕ್ರಿಯಾಪದಕ್ಕೆ ಹತ್ತುವ ಅಥವಾ ಏನು ಧಾತುವಿಗೆ ಹತ್ತುವ ಪ್ರತ್ಯಯ, ಅದು ಕೃತ್ ಪ್ರತ್ಯಯ. ಆಯ್ತಾ? ಕೃ ಅಂದ್ರೆ ಕ್ರಿಯಾಪದ ತಿಳ್ಕೊ, ಕೃದಂತ ತಿಳ್ಕೊಬೇಕು. ಇನ್ನು ಇದು ಕೃನ್ನಾಮ ಯಾಕಾಗ್ತದೆ? ನಾಮಪದವನ್ನು ಸೂಚಿಸ್ತದೆ. ಮಾಡಿದ ಅನ್ನೋ ಪದ ತಗೊಂಡಾಗ ಇದು ಕ್ರಿಯೆ ಇಲ್ಲಿದ್ರಾಗ ಮಾಡು ಅನ್ನೋ ಕ್ರಿಯೆಯಿಂದ ಒಂದು ನಾಮಪದ ಸೃಷ್ಟಿಯಾಗಿದೆ. ಯಾಕೆ ಒಂದು ಕ್ರಿಯಾಪದಕ್ಕೆ ನಾಮ ಅಂತ ಕರೀತಾರಂದ್ರ ಅದು ಕ್ರಿಯೆಯನ್ನು ಸೂಚಿಸದಂತೆ ಕಂಡರೂ ಕೂಡ ಅದು ಕ್ರಿಯೆ ಆಗಿರೋದಿಲ್ಲ, ಅದು ನಾಮಪದವನ್ನು ಹೇಳುತ್ತದೆ. ಹಾಗಾಗಿ ಅದಕ್ಕೆ ಕೃನ್ನಾಮ ಎಂದು ಕರೆಯುತ್ತಾರೆ. ಅಂದ್ರೇನು? ಕ್ರಿಯೆಯಂತೆ ಕಾಣುವ ನಾಮಪದ, ಕ್ರಿಯೆಯಿಂದ ಸೃಷ್ಟಿಯಾದ ನಾಮಪದ, ಧಾತುವಿನಿಂದ ಸೃಷ್ಟಿಯಾದ ನಾಮಪದ. ಹಾಗಾಗಿ ಅದಕ್ಕೆ ಕೃನ್ನಾಮ ಎಂದು ಕರೆಯುತ್ತಾರೆ. ತಿಳಿತಾ? ಇಷ್ಟು ಪಾಯಿಂಟ್ ಗೊತ್ತಾಗಬೇಕು. ಧಾತು, ಕಾಲವಾಚಕ ಪ್ರತ್ಯಯ, ಕಾಲವಾಚಕ ಪ್ರತ್ಯಯ ಆದ ಮೇಲೆ ಬರುವುದು ಕೃತ್ ಪ್ರತ್ಯಯ. ಹೀಗೆ ಕೃತ್ ಪ್ರತ್ಯಯ ಸೇರಿದರೆ ಕೃದಂತ ಆಗ್ತದೆ. ಈಗ ಪ್ರಶ್ನೆ, ಈಗ ಮಾಡಿದದೊಳಗಿನ ಬಿಟ್ರೆ ಮಾಡು ಇದೆಯಲ್ಲ, ದ ಇದೆಯಲ್ಲ, ಬರೀ ದದಲ್ಲಿ ಇಲ್ಲ ಅಂತ ತಿಳ್ಕೊಂಡ್ರೆ ಅಲ್ಲಿ ಕೃತ್ ಪ್ರತ್ಯಯ ಇಲ್ಲ. ಅದು ನೆಕ್ಸ್ಟ್ ಅದ್ರ ಬಗ್ಗೆ ಮಾತಾಡ್ತೇವೆ. ತಿಳಿತಾ? ಕೃದಂತದಲ್ಲಿ ಎಷ್ಟು ವಿಧಗಳಿವೆ? 3 ವಿಧಗಳಿವೆ. ಒಂದು ಕೃದಂತ ನಾಮ, ಇನ್ನೊಂದು ಕೃದಂತ ಭಾವನಾಮ, ಇನ್ನೊಂದು ಕೃದಂತ ಅವ್ಯಯ ಎಂದು 3 ವಿಧಗಳನ್ನು ನಾವು ಕೃದಂತಗಳಲ್ಲಿ ಕಾಣುತ್ತೇವೆ. ಕ್ಲಿಯರಾ? ಕೃದಂತ ನಾಮ ಅಂದ್ರೇನು? ಧಾತುವಿನಿಂದ ನಾಮಪದ ಸೃಷ್ಟಿಯಾದರೆ ಅದಕ್ಕೆ ಕೃದಂತ ನಾಮ ಎಂದು ಕರೆಯುತ್ತಾರೆ. ಧಾತುವಿನಿಂದ ನಾಮಪದ ಸೃಷ್ಟಿಯಾಗಿ ಅದು ಭಾವವನ್ನೇ ಹೇಳಿದರೆ ಭಾವನಾಮವಾಗುತ್ತದೆ. ಧಾತುವಿನಿಂದ ಅವ್ಯಯ ಸೃಷ್ಟಿಯಾದರೆ ಅದು ಕೃದಂತ ಅವ್ಯಯವಾಗುತ್ತದೆ. ಹೇಗಾಗುತ್ತದೆ ನೋಡೋಣ. ಇಲ್ಲಿ ರೆಡ್ನಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದೀವಿ. ಮಾಡಿದ ಅನ್ನುವಂಥ ಪದ ಇದೆ. ಮಾಡಿದ ಅನ್ನೋದು ಕೃದಂತ ನಾಮ. ಹೇಗಾಗ್ತದಂದ್ರೆ ಈಗ ನೋಡ್ರಿ, ಮಾಡಿದ ಅಂತ ನೋಡ್ರಿ, ಈ ಕಟ್ಟಡವನ್ನು ಕಟ್ಟಿದ, ಕಟ್ಟಿದವನು ಇವನು. ಹೌದಾ? ಈ ಕಟ್ಟಡವನ್ನು ಕಟ್ಟಿದ ವ್ಯಕ್ತಿ. ಹೌದಲ್ಲ? ಕಟ್ಟಿದ ಅನ್ನೋದು ಕಟ್ಟು ಅನ್ನೋ ಧಾತುವಿನಿಂದ ಸೃಷ್ಟಿಯಾಗಿರ್ತಕ್ಕಂಥ ನಾಮಪದ. ನಾನು ನೋಡಿದ ಸಿನಿಮಾ, ನೋಡು ಅನ್ನೋದು ಕ್ರಿಯಾಪದ ಇದೆ, ನೋಡಿದ ಅನ್ನೋದು ನಾಮಪದವಾಗ್ತದೆ. ಹೌದಾ? ಗೆದ್ದ ನೋಡ್ರಿ, ಗೆಲ್ಲು ಅನ್ನೋ ಧಾತುವಿನಿಂದ ಗೆದ್ದಾಗಿದೆ. ಇವನು ವರ್ಲ್ಡ್ ಕಪ್ ಗೆದ್ದ ಹುಡುಗ, ಗೆದ್ದ ಅಂತೀವಿ. ಗೆದ್ದ ಅನ್ನೋದು ಕ್ರಿಯಾ ಅಲ್ಲ, ಕ್ರಿಯೆಯಿಂದ ಸೃಷ್ಟಿಯಾದ ನಾಮಪದ. ಹಾಗಾಗಿ ಇದಕ್ಕೆ ಕೃದಂತ ನಾಮ. ಯಾಕಂದ್ರೆ ಕ್ರಿಯೆಯ ಮೂಲಕ ನೋಡ್ರಿ, ಕ್ರಿಯಾಪದದ ಮೂಲ ರೂಪಕ್ಕೆ ಏನಾಯ್ತು? ಕೃತ್ ಪ್ರತ್ಯಯ ಹತ್ತಿದೆ. ಹಾಗೆ ಹತ್ತುವಾಗ ಪ್ರಶ್ನೆ ಏನಂದ್ರೆ, ಧಾತುವಿಗೆ ಕೃತ್ ಪ್ರತ್ಯಯ ಹತ್ತುವಾಗ ಕೃತ್ ಪ್ರತ್ಯಯ ಮತ್ತು ಧಾತುವಿನ ನಡುವೆ ಯಾವಾಗಲೂ ಕೂಡ ಕಾಲವಾಚಕ ಪ್ರತ್ಯಯಗಳು ಬಂದು ಸೇರುತ್ತವೆ. ಅಲ್ಲಿ ದ ಇದ್ದರೆ ಪಾಸ್ಟ್ ಟೆನ್ಸನ್ನು, ಉತ್ತ ಓ ಇದ್ದರೆ ವರ್ತಮಾನ ಕಾಲವನ್ನು, ಒಂದು ವೇಳೆ ಓ ಅಂತ ಬಂದಾಗ ಭವಿಷ್ಯತ್ ಕಾಲವನ್ನು, ಮತ್ತು ಕೆಲಸ ಆಗದೇ ಇರುವುದನ್ನು ಹೇಳಿದರೆ ನಿಷೇಧವನ್ನು ಅದು ಹೇಳ್ತದೆ. ಇದು ಒಂದು ಪಾಯಿಂಟ್ ಗೊತ್ತಿರಬೇಕು. ಆಯ್ತಾ? ಈಗ ನೋಡಿ, ಮಾಡಿದ ಅನ್ನೋದು ನಾಮಪದ ಹೇಳ್ತದೆ. ಈಗ ಭಾವ, ಮಾಡಿದವರ ಭಾವ ಮಾಟ, ಮಾಟ ಅಂತೀವಿ, ಅದು ಭಾವವನ್ನು ಸೂಚಿಸ್ತದೆ. ಚಿಂತೆ, ಹೋಗುವಿಕೆ, ಕೊರೆತ, ಕೆರೆತ, ಅದಲ್ಲ, ಇದು ಭಾವ, ಇದು ಎಲ್ಲ ಅಲ್ಲ. ಹಾಗಾಗಿ ಮಾಟ ಅನ್ನೋದೊಂದು ಭಾವ. ಆದರೆ ಮಾಡು ಅನ್ನೋ ಧಾತುವಿನಿಂದ ಒಂದು ಭಾವ ಹೇಳ್ತಾ ಇರೋದ್ರಿಂದ ಇದು ಕೃದಂತ ಭಾವನಾಮ ಆಗ್ತದೆ. ಇನ್ನು ಮಾಡಿ ಅಂತದ, ಮಾಡಿ ಅನ್ನೋದು ಕೃದಂತ ಅವ್ಯಯ. ಅಂದ್ರೇನು? ಅವಳು ಅಡುಗೆ ಮಾಡಿ ಉಣಿಸಿದಳು, ಅವನು ಅಡುಗೆ ಮಾಡಿ ಉಣಿಸಿದನು, ಮಗು ಅಡುಗೆ ಮಾಡಿ ಉಣ್ಣಿಸಿತ್ತು. ಮಾಡಿ ಅನ್ನೋದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಏಕವಚನ, ಬಹುವಚನ ಯಾವುದ್ರಾಗ ಬಳಸಿದ್ರು ಕೂಡ ಮಾಡಿ ಅನ್ನೋ ರೂಪವನ್ನು ಅದು ಕಳೆದುಕೊಳ್ಳೋದಿಲ್ಲ. ಹಾಗಾಗಿ ಇದಕ್ಕೆ ಏನಂತಾರ? ಅವ್ಯಯ. ಎಂಥ ಅವ್ಯಯ ಇದು? ಕೃದಂತ ಅವ್ಯಯ. ಯಾಕಂದರೆ ಇದು ಕ್ರಿಯೆಯನ್ನು ಸೂಚಿಸುವಂಥ ಪದದಿಂದ ಸೃಷ್ಟಿಯಾಗಿದೆ, ಧಾತುವಿನಿಂದ ಸೃಷ್ಟಿಯಾಗಿದೆ. ಅಂದರೆ ಮಾಡಿದ ಇರಲಿ, ಮಾಟ ಇರಲಿ, ಮಾಡಿ ಇರಲಿ, ಎಲ್ಲದಕ್ಕೂ ಮೂಲ ಮಾಡು ಅನ್ನುವಂತಹ ಒಂದು ಧಾತು. ಮಾಡು ಅನ್ನುವಂಥ ಧಾತು ಅದು ನಾಮಪದವಾಗಬೇಕಾದರೆ ಮಾಡಿದ ಆಗಬೇಕು.
ಅದು ಭಾವ ಆಗಬೇಕಾದ್ರೆ ಮಾಟ ಆಗಬೇಕು. ಯಾಕಂದರೆ ಮಾಡುವುದರ ಭಾವ ಮಾಟ ಆಗ್ತದೆ. ಇನ್ನು ಅವ್ಯಯ ಆಗಬೇಕಾದ್ರೆ ಮಾಡಿ ಆಗಬೇಕು. ಇದು ಕೃದಂತ ಅವ್ಯಯ. ಅದೇ ರೀತಿ ತಿನ್ನುವ, ತಿನ್ನುವಿಕೆ, ತಿಂದ ಈ ಪದಗಳನ್ನು ನಾವು ನೋಡ್ತಾ ಹೋಗಬೇಕು. ಆಯಿತಾ? ಇನ್ನು ಕೃದಂತ ಅವ್ಯಯಗಳು ಯಾವಾಗಲೂ ಕೂಡ ಅಪೂರ್ಣ ಕ್ರಿಯಾಪದವನ್ನು ಹೇಳುತ್ತದೆ. ಇದು ಸಿಂಪಲ್ ಆಗಿರತಕ್ಕಂಥ ಒಂದು ಟ್ರಿಕ್. ಮಾಡಿ, ಮುಂದೇನು ತಿಂದು, ಮುಂದೇನು ಕ್ವಶನ್ ಬರ್ತದ, ನಡೆಯುತ್ತಾ, ಹೋದನು, ಮುಂದೊಂದು ಬೇಕು. ಹಾಗೆ ಅಂದ್ರೆ ಅಪೂರ್ಣ ಕ್ರಿಯಾಪದವನ್ನು ಅಥವಾ ಅದಕ್ಕೇನು ಹೇಳ್ತೀರಿ ನೀವು, ಇನ್ನೊಂದು ಪದವನ್ನು ಬಳಸಿದ್ರಲ್ಲ ತೀನಂಸರಿ ಅವರು, ನ್ಯೂನ ಕ್ರಿಯಾಪದಗಳು ಅಂತ ಕರೀತಾರೆ. ನ್ಯೂನವನ್ನು ಅಂದರೆ ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ಮೀನಿಂಗನ್ನು ಕೊಡೋದಿಲ್ಲ. ಹಾಗೆ ಕೊಟ್ಟರೆ ಅದಕ್ಕೆ ಕೃದಂತಾವ್ಯಯ ಎಂದು ಕರೆಯುತ್ತಾರೆ. ಆಯಿತಾ? ಇವು ಏನಂದ್ರೆ ವಿಷಯಗಳನ್ನು ನೀವು ತಿಳ್ಕೊಂಡಿರ್ಬೇಕು. ಇನ್ನು ನೋಡ್ರಿ, ನೇರವಾಗಿ ಕೃದಂತ ನಾಮ ಈಗ ನೀವು ಕ್ಲಿಯರ್ ತಿಳ್ಕೊತೀರಿ. ಕೃದಂತ ನಾಮ ಅಂದ್ರೇನು? ಧಾತುವಿಗೆ ಕರ್ತೃ ಮೊದಲಾದ ಅರ್ಥಗಳಲ್ಲಿ ಅ ಎನ್ನುವ ಕೃತ್ ಪ್ರತ್ಯಯ ಏನಂತ ಬರುತ್ತದೆ. ಹೌದು. ಇಲ್ಲೊಂದು ಪಾಯಿಂಟ್, ಯಾವಾಗಲೂ ಕ್ವಶನ್ ಏನು ಮಾಡ್ತಾರಂದ್ರೆ ಕೃತ್ ಪ್ರತ್ಯಯ ಯಾವುದಕ್ಕೆ ಸೇರುತ್ತದೆ ಕೇಳ್ತಾರೆ ಪ್ರಶ್ನೆ. ಕೃತ್ ಪ್ರತ್ಯಯ ಯಾವುದಕ್ಕೆ ಸೇರುತ್ತದೆ? ಕೃತ್ ಪ್ರತ್ಯಯ ಧಾತುವಿಗೆ ನೇರವಾಗಿ ಸೇರುತ್ತದೆಯೇ? ಇಲ್ಲ. ಧಾತು ಬಂದು ಕಾಲವಾಚಕ ಪ್ರತ್ಯಯಗಳ ನಂತರ ಕೃತ್ ಪ್ರತ್ಯಯ ಸೇರುತ್ತದೆ. ಆದರೆ ಕೃದಂತ ಎಂದರೆ ಧಾತುವಿಗೆ ಕೃತ್ ಪ್ರತ್ಯಯ ಸೇರಿದ ಮೇಲೇನೇ ಕೃದಂತ ಆಗುತ್ತದೆ. ಕಾಲವಾಚಕದಲ್ಲಿ ಮಾತ್ರ ಅದು ಕೃದಂತ ಆಗುವುದಿಲ್ಲ. ಇದು ಹೇಳಬೇಕು. ತಿಳಿತಾ? ಈಗ ಸಾಮಾನ್ಯವಾಗಿ ಕೃತ್ ಪ್ರತ್ಯಯದ ಅನ ಬರ್ತೈತಿ. ಮಾಡಿದ, ಮಾಡುವ. ನೋಡ್ರಿ, ಮಾಡಿದ ಪಾಸ್ಟ್ ಟೆನ್ಸ್ ಹೇಳ್ತದ. ಹೌದಾ? ಮಾಡುವ ವರ್ತಮಾನ ಮತ್ತು ಭವಿಷ್ಯತ್ತನ್ನು ಹೇಳ್ತದ. ಮಾಡದ ಅಲ್ಲಿ ಕೂಡ ಅನೇ ಇದೆ. ಅಂದ್ರೆ ಕೃತ್ ಪ್ರತ್ಯಯ ಒಂದೇ. ಅ ಅ ಅ ಅನ್ನೋದೇ, ಅ ಅನ್ನೋದು ಮಾತ್ರ ಕೃತ್ ಪ್ರತ್ಯಯ. ತಿಳ್ಕೊರಿ. ಆಯ್ತಾ? ಇನ್ನು ಕೃದಂತ ನಾಮ ಅಂದ್ರೆ ಕೃತ್ ಏನು, ಧಾತುವಿನಿಂದ ನಾಮಪದ ಸೃಷ್ಟಿಯಾಗಬೇಕು ಅಷ್ಟೇ. ಹೌದಾ? ಇದು ಹೇಳ್ಬೇಕು. ಈಗ ನಿಮ್ಮ ಕ್ವಶನ್ ಇನ್ನೊಂದು ಏನು ಕೇಳ್ತಾರ ನೋಡಲಿ. ಕೃದಂತಗಳ ವರ್ತಮಾನ ಕೃದಂತ, ಭವಿಷ್ಯತ್ ಕೃದಂತ ಇಲ್ಲ. ವರ್ತಮಾನ ಕೃದಂತದಂತೆ ಭವಿಷ್ಯತ್ ಕಾಲನೂ ಕೂಡ ಇರ್ತದೆ. ಹಾಗಾಗಿ ವರ್ತಮಾನಕ್ಕೂ ಭವಿಷ್ಯತ್ತಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಪ್ರತ್ಯಯಗಳು ಹತ್ತುವುದರಿಂದ ವರ್ತಮಾನ ಕೃದಂತ ಅಷ್ಟೇ ಕರೀತಾರೆ. ನೋಡಿ, ಮಾಡುವ ಅಂತಿದೆ. ಮಾಡುವ ಪದ ಬಿಡಿಸಿ ಇದ್ರಾಗ ಮಾಡು ಅನ್ನೋದೇನ್ರಿ? ಕ್ರಿಯಾಪದದ ಮೂಲ ರೂಪ. ಅನ್ನೋದೇನ್ರಿ? ವರ್ತಮಾನ ಮತ್ತು ಭವಿಷ್ಯತ್ತನ್ನು ಸೂಚಿಸುವಂಥ ಕಾಲವಾಚಕ ಪ್ರತ್ಯಯ. ಅನ್ನೋದೇನ್ರಿ? ಅದಕ್ಕೆ ಕೃತ್ ಪ್ರತ್ಯಯ ಅಂತ ಕರೀತಾರೆ. ಆಯ್ತಾ? ಮಾಡುವ. ಈಗ ಮಾಡುವ ಅನ್ನೋದು ಕ್ರಿಯಾಪದ ಅಲ್ಲ, ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತದ, ನಾಮವನ್ನು ಸೂಚಿಸ್ತದ. ಹಾಗಾಗಿ ಮಾಡುವ ಅನ್ನೋದು ನಾಮಪದ. ಎಂಥ ನಾಮಪದದು? ಕ್ರಿಯೆಯನ್ನು ಹೇಳುವ ನಾಮಪದ. ಹಾಗಾಗಿ ಇದಕ್ಕೆ ಕೃನ್ನಾಮ. ಇದಕ್ಕೆ ವರ್ತಮಾನ ಕೃದಂತ ಯಾಕಂತಾರಂದ್ರೆ ಇದರಲ್ಲಿ ಬರುವಂತಹ ಕಾಲವಾಚಕ ಪ್ರತ್ಯಯ ಅದು ವರ್ತಮಾನವನ್ನು ಸೂಚಿಸುತ್ತದೆ. ಭವಿಷ್ಯತ್ ಕೃದಂತ ಅಂತ ಇಲ್ಲ. ತಿಳಿತಾ? ಮಾಡುವ, ತಿನ್ನುವ, ಬರೆಯುವ, ಕೆಲವೊಮ್ಮೆ ಓ ಬರ್ಬೋದು, ಕೆಲವೊಮ್ಮೆ ಹೂವ ಬರ್ಬೋದು. ಇವು ಏನಂದ್ರೆ ವರ್ತಮಾನ ಕಾಲವನ್ನು ಸೂಚಿಸುತ್ತವೆ. ಹಾಗಾಗಿ ಕೃದಂತದೊಳಗ ಕೃತ್ ಪ್ರತ್ಯಯ ಮತ್ತು ಏನು ಧಾತುವಿನ ನಡುವೆ ಬರುವಂತಹ ಪ್ರತ್ಯಯಕ್ಕೆ ಕಾಲವಾಚಕ ಪ್ರತ್ಯಯ ಎಂದು ಕರೆಯುತ್ತಾರೆ. ಧಾತುವಿಗೆ ಕಾಲವಾಚಕ ಪ್ರತ್ಯಯ, ಕಾಲವಾಚಕ ಪ್ರತ್ಯಯಕ್ಕೆ ನಂತರ ಬರುವಂಥದ್ದೇನು? ಕೃತ್ ಪ್ರತ್ಯಯ. ಹಾಗಾಗಿ ವರ್ತಮಾನ ಕೃದಂತ ಅಂತ ಯಾವಾಗ ಕರಿತೀವಿ ಅಂದರೆ ಅಲ್ಲಿ ವರ್ತಮಾನವನ್ನು ಸೂಚಿಸುವಂತಹ ಪ್ರತ್ಯಯಗಳು ನಡುವೆ ಬಂದು ಸೇರಿರಬೇಕು. ತಿಳಿತಾ? ಇದು ವರ್ತಮಾನ ಕೃದಂತ. ಇದ್ರಾಗೆ ನಾವು ಹೋಗುವ, ಬರುವ, ತಿನ್ನುವ, ನೋಡುವ ಬಿಡಿಸ್ಬೇಕು. ಈಗ ನಡೆಯುವ ಆಯ್ತು ಅಂತ ತಿಳ್ಕೊರಪ್ಪ. ನಡೆ ಪ್ಲಸ್ ಹೂವ ಪ್ಲಸ್ ಹೀಗೆ ಬಿಡಿಸ್ಬೇಕು. ಬಿಡಿಸುವಂತ ಕೊಟ್ಟಾಗ ನಮ್ಮ ವಿದ್ಯಾರ್ಥಿಗಳು ಏನು ತಿಳ್ಕೊತಾರ, ಮನೆಯನ್ನು ಅಂತೇಳಿ ಕೊಟ್ಟಾಗ ಮನೆ ಪ್ಲಸ್ ಅನ್ನು, ಮನೆಯನ್ನು ಅಂತ ಬಿಡಿಸಿಬಿಡ್ತಾರೆ ಸರಳವಾಗಿ. ಆದ್ರೆ ಕೃದಂತ, ತದ್ದಿತ ಅಂತ ಆಖ್ಯಾತ ಇವುಗಳನ್ನು ಬಿಡಿಸುವಂಥ ಪದ್ಧತಿ ಬೇರೆ ಆಗ್ತದೆ. ಈಗ ಇಲ್ಲಿ ನೋಡ್ರಿ, ಇದು ಎಷ್ಟು ಚಂದದಂದ್ರೆ ನಡೆಯುವ, ಓಡುವ ಅಂತಿದೆ. ಓಡು ಪ್ಲಸ್ ಹೂವ ಪ್ಲಸ್ ಹೀಗೆ ಬಿಡಿಸ್ಬೇಕು. ಮಾಡಿದ ಅಂತ ಬಂದಾಗ, ಮಾಡುವ ಅಂತ ಬಂದಾಗ ಮಾಡು ಪ್ಲಸ್ ಪ್ಲಸ್ ಕೊನೆಗೆ ಬಿಡಿಸ್ಬೇಕು. ಯಾಕಂದ್ರೆ ಅನ್ನೋದೇ ಕೃತ್ ಪ್ರತ್ಯಯ. ತಿಳಿತಾ? ಹೀಗೆ ವರ್ತಮಾನ ಕೃದಂತ ಅಂತ ಯಾಕೆ ಕರಿಬೇಕು ಅಂದರೆ ಅದರಲ್ಲಿ ವರ್ತಮಾನವನ್ನು ಸೂಚಿಸುವಂತಹ ಪ್ರತ್ಯಯ ಇದೆ. ತಿಳಿತಾ? ಈಗ ಮಾಡುವ ಅನ್ನುವಂಥದ್ರಲ್ಲಿ ಇರುವ ಕಾಲವಾಚಕ ಪ್ರತ್ಯಯ ಯಾವುದು? ಹೂವ ಅನ್ನೋದು ಯಾವ ಕಾಲವನ್ನು ಸೂಚಿಸುತ್ತದೆ? ವರ್ತಮಾನವನ್ನು ಮತ್ತು ಭವಿಷ್ಯತ್ತನ್ನು ಸೂಚಿಸುತ್ತದೆ. ಕೃದಂತದಲ್ಲಿ ವರ್ತಮಾನ ಭವಿಷ್ಯತ್ತಿಗೆ ಒಂದೇ ಪ್ರತ್ಯಯವನ್ನು ಬಳಸಲಾಗುತ್ತದೆ.
ಮಾಡುವ ಅನ್ನೋದರಲ್ಲಿ ಇರುವಂಥ ಕೃತ್ ಪ್ರತ್ಯಯ ಯಾವುದು, ಕೊನೆಗಿರೋದು ಅದನ್ನು ಹೇಳಬೇಕು. ಮಾಡುವ ಅನ್ನುವಂಥದ್ರಲ್ಲಿ ಇರುವಂಥದ್ದು ಏನು ಧಾತು ಯಾವುದು, ಮಾಡು ಅಷ್ಟೇ. ಹೌದಾ, ಮಾಡು ಹೂವ ಪ್ಲಸ್ ಹೀಗೆ ನಾವು ಅದನ್ನು ಬಿಡಿಸ್ಕೋಬೇಕು. ಇನ್ನು ಭೂತ ಕೃದಂತ ಅಂದ್ರೆ ಅದು ಕೃದಂತ ಇರ್ತದೆ, ಭೂತಕಾಲವನ್ನು ಹೇಳ್ತದೆ. ಅಲ್ಲಿ ಏನಿರ್ಬೇಕಾಗಿದ್ರೆ ಹೇಳಬೇಕು. ಮಾಡಿದ, ನೋಡಿದ, ನಿನ್ನೆ ನೋಡಿದ ಸಿನಿಮಾ, ನಿನ್ನೆ ಬರೆದ ಲೆಟರು. ಹೌದಾ, ನಿನ್ನೆದ ಬಗ್ಗೆ ಹೇಳ್ತೀವಿ, ಹಿಂದೆ ಎಂದೋ ಮಾಡಿದ್ದು ಹೇಳ್ತೀವಿ. ಹಾಗಾಗಿ ಹಿಂದೆ ಹಾಗೆ ಹೋದ ಕಾಲವನ್ನು ಸೂಚಿಸುವ ಕಾಲವಾಚಕ ಪ್ರತ್ಯಯ ಆಗ್ತದೆ. ಹೌದಾ, ಕಾಲವಾಚಕದಲ್ಲಿ ವರ್ತಮಾನ, ಭೂತ, ಭವಿಷ್ಯತ್ ಇದೆ. ಹೌದಾ, ವರ್ತಮಾನಕ್ಕೆ ಉತ್ತ ಅಂತ ಕರ್ಕೊಂತೀವಿ, ಭೂತಕ್ಕೆ ಕರಿತೀವಿ, ಭವಿಷ್ಯತ್ಗೆ ಹೂವ ಕರಿತೀವಿ. ಕೃದಂತಕ್ಕೆ ಬಂದಾಗ ಭವಿಷ್ಯತ್ ಕಾಲ ಇಲ್ಲ, ವರ್ತಮಾನ ಮತ್ತು ಭವಿಷ್ಯತ್ಗೆ ಇರ್ತೀವಿ. ಹಾಗಾಗಿ ಒಂದು ವ್ಯಾಕರಣ ಪಂಡಿತರಲ್ಲಿ ಒಂದು ಅಭಿಪ್ರಾಯ ಇದೆ, ಏನಂದ್ರೆ ವರ್ತಮಾನ ಪ್ರತ್ಯಯಗಳೇ ಇಲ್ಲ, ವರ್ತಮಾನ ಕೃದಂತಗಳೇ ಇಲ್ಲ ಅಂತ ಬರೀತಾರೆ. ಯಾಕಂದ್ರೆ ಬರೆಯುವ, ನೋಡುವ ಅಂತ ಮಾಡ್ತೀವಲ್ಲ, ಹಾಗೆ ಭವಿಷ್ಯತ್ತಿನಂತೆ ಕಂಡುಬಿಡ್ತಾವ ಅಂತ ಕರೀತಾರೆ. ಆದರೆ ವರ್ತಮಾನ ಮತ್ತು ಭವಿಷ್ಯತ್ತು ಎರಡಕ್ಕೂ ಕೂಡ ಒಂದೇ ರೀತಿಯಾದ ಕಾಲವಾಚಕ ಪ್ರತ್ಯಯಗಳನ್ನು ಕೃದಂತದಲ್ಲಿ ಬಳಸಲಾಗುತ್ತದೆ. ತಿಳಿತಾ? ಭೂತ ನೋಡ್ರಿ, ಹೋಗು, ಹೋದ ಅಂತಿದೆ, ಹೋಗು ಪ್ಲಸ್ ಪ್ಲಸ್ ಹಾಗೆ ಬಿಡಿಸ್ಬೇಕು. ಹೌದಾ, ನೋಡಿದ, ನೋಡು ಪ್ಲಸ್ ಪ್ಲಸ್ ಕಂಡ, ಕಾಣು ಪ್ಲಸ್ ಪ್ಲಸ್ ಹೀಗೆ ಬಿಡಿಸ್ಬೇಕು. ಆಗ ಅದು ಭೂತ ಕೃದಂತವಾಗುತ್ತದೆ. ನಿಷೇಧ ಕೃದಂತ ಅಂತ ಬರ್ತದೆ. ಇದು ಕೆಲಸ ನಡೆಯದೇ ಇರೋದನ್ನು ಸೂಚಿಸ್ತದೆ. ಅದು ಹೀಗೆ ಇರಬೇಕಂತಿಲ್ಲ. ಇದು ನೋಡ್ರಿ, ಇದು ನಾನು ತಿನ್ನದ ಊಟ, ನನಗಾಗಲ್ಲಪ್ಪ, ನನಗೆ ಇಷ್ಟ ಇಲ್ಲ. ಹೌದಾ, ನಾನು ಮಾಡದ ನನ್ನ ಕೈಲಿ ಕೊಲೆ ಮಾಡೋಕ್ಕಾಗಲ್ಲಪ್ಪ, ಮಾಡದ ಕೆಲಸ, ಮಾಡು ಪ್ಲಸ್ ಪ್ಲಸ್ ಇಲ್ಲಿನೂ ಅನೇ ಬಂತು. ವರ್ತಮಾನದಲ್ಲೂ ಇದೆ, ಭೂತದಲ್ಲೂ ಇದೆ, ನಿಷೇಧದಲ್ಲೂ ಇದೆ. ಹಾಗಿದ್ರೆ ಕೃದಂತದಲ್ಲಿ 3 ವಿಧ: ವರ್ತಮಾನ, ಭವಿಷ್ಯತ್ತು ಒಂದು, ಭೂತ ಒಂದು, ನಿಷೇಧ ಒಂದು. ನಿಷೇಧ ಕೃದಂತ ಅದು ಕೃದಂತ ಇರ್ತದ, ಕೆಲಸ ಆಗದೇ ಇರುವುದನ್ನು ಸೂಚಿಸ್ತದ. ಹಾಗಾಗಿ ಇದಕ್ಕೆ ನಿಷೇಧ ಕೃದಂತ ಎಂದು ಕರೆಯುತ್ತಾರೆ. ಆಯ್ತಾ, ನಿಷೇಧ ಕೃದಂತ ಎಂದು ಕರೆಯುತ್ತಾರೆ. ಈಗ ಹೋಗದ, ಬರದ, ನೋಡದ, ನುಡಿಯದ, ಬರೆಯದ ಈ ಎಲ್ಲ ಅರ್ಥಗಳನ್ನು ನಾವು ಹೇಳಬೇಕು. ಆಯ್ತಾ, ನೆಕ್ಸ್ಟ್ ಈಗ ಇವಕ್ಕೆ ನಾವು ಕೃನ್ನಾಮಗಳು ಅಂತ ಕರೆದಿವಲ್ಲ, ಕೃದಂತ ನಾಮಗಳು, ಕೃನ್ನಾಮಗಳು ಅಂತ ಕರೆದ. ಕೃನ್ನಾಮಗಳು ಅಂತ ಕರೆದ ಮೇಲೆ ಏನಾಗ್ತದೆ ನೋಡ್ರಿ, ಇವಕ್ಕೆ ವಿಭಕ್ತಿ ಪ್ರತ್ಯಯಗಳು ಹತ್ತತಾವ, ನಾಮಪದಗಳಿಗೆ ವಿಭಕ್ತಿ ಪ್ರತ್ಯಯಗಳು ಹತ್ತಾವ. ಹಾಗಾಗಿ ಕ್ರಿಯಾಪದ ಇದ್ದಿದ್ದು ನಾಮಪದವಾಗಿ ಬದಲಾದ ಮೇಲೆ ಆ ನಾಮಪದಕ್ಕೆ ನಾಮ ವಿಭಕ್ತಿ ಪ್ರತ್ಯಯಗಳು ಹತ್ತುತ್ತವೆ. ಈಗ ಬರೆಯುವ ಅಂದರು, ಬರೆಯುವವನು, ಬರೆಯುವವನಿಂದ, ಬರೆಯುವವನಿಗೆ ನಾವೇನು ಮಾಡ್ತೀವಿ, ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚುತ್ತಾ ಹೋಗುತ್ತೇವೆ. ಹಾಗಾಗಿ ಕೃದಂತಗಳು ಕೃನ್ನಾಮಗಳು ಆದಮೇಲೆ ಅವುಗಳಿಗೆ ವಿಭಕ್ತಿ ಪ್ರತ್ಯಯಗಳು ಹತ್ತುತ್ತವೆ, ಅವುಗಳು ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿಸಿಕೊಳ್ಳಲು ಯೋಗ್ಯವಾಗುತ್ತವೆ. ಹಾಗಾಗಿ ಇದಕ್ಕೆ ಇನ್ನೊಂದು ನಾವು ಸೇರಿಸ್ಬೋದು, ಏನಂದರೆ ಇವುಗಳಿಗೆ ನಾವು ಪ್ರಾತಿಪದಿಕಗಳು ಅಂತಲೂ ಕೂಡ ಕರೆಯಬಹುದು. ಯಾವ ಭಾಷಾ ರೂಪ ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿಕೊಳ್ಳುವುದಕ್ಕೆ ಯೋಗ್ಯವಾಗುತ್ತದೋ ಅದು ಪ್ರಾತಿಪದಿಕವಾಗುತ್ತದೆ. ತಿಳಿತಾ? ನೆಕ್ಸ್ಟ್, ಕೃದಂತದೊಂದು ಸ್ಪೆಷಾಲಿಟಿ ಏನಪ್ಪ, ವರ್ತಮಾನ ಮತ್ತು ಭವಿಷ್ಯತ್ ಕೃದಂತಗಳು ಒಂದೇ ರೂಪದಲ್ಲಿ ಇರುತ್ತವೆ ಮತ್ತು ಕಾಲಸೂಚಕ ಪ್ರತ್ಯಯ ಒಂದೇ ಇರ್ತದೆ. ಆಯಿತಾ, ಕೆಲವರು ಹೇಳ್ತಾರೆ ವರ್ತಮಾನ ಕೃದಂತಗಳೇ ಇಲ್ಲ, ಈಗಾಗಲೇ ನಾನು ಹೇಳಿದೆ. ಇನ್ನು ಕೃದಂತ ಭಾವನಾಮ ಅಂದರೆ ಏನಪ್ಪ, ಭಾವವನ್ನು ಸೂಚಿಸುತ್ತವೆ. ಹೌದಾ, ಕೃದಂತ ಭಾವನಾಮಗಳು ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರುತ್ತವೆ. ಹಂಗೆ ಹೇಳ್ತಾರೆ ಡೆಫಿನೇಷನ್. ಹಾಗೆಂದ್ರೇನು, ಮಾಡೋದ್ರ ಭಾವ ಮಾಟ, ತಿನ್ನೋದ್ರ ಭಾವ ತಿನ್ನೋಕೆ, ನಡೆಯೋದ್ರ ಭಾವ ನಡೆತ, ನಾಚುವುದ್ರ ಭಾವ ನಾಚಿಕೆ, ತೆಗೊಳ್ಳೋದ್ರ ಭಾವ ತೆಗಳಿಕೆ, ನಂಬುವುದರ ಭಾವ ನಂಬಿಕೆ. ಹೀಗೇನಂದ್ರೆ ಭಾವ ಬರಬೇಕು, ನಂಬು ಪ್ಲಸ್ ಈಕೆ, ನಂಬುವಿಕೆ. ಹೌದಾ, ಇದಕ್ಕೆ ಕೃದಂತ ನಾವು ಭಾವನಾಮ ಅಂತೇಳಿ ಕರೀತಾರೆ. ಹೌದಾ, ಇವೆಲ್ಲ ನಾವು ಹೇಳಬೇಕು. ಊಟ, ಮಾಟ, ನೆನಪು, ಕೊರೆತ ಇವುಗಳು ಆಗ್ತವೆ. ನೆಕ್ಸ್ಟು ಏನಂದರೆ, ನಡೆಯದ ಮುಗೀತು, ಭಾವನಾಮ ಮುಗೀತು. ಆಮೇಲೆ ಇಲ್ಲಿ ನೋಡಿ, ನೋಡುವಿಕೆ ಅಂತಿದೆಯಲ್ಲ, ನೋಡು ಪ್ಲಸ್ ಪ್ಲಸ್ ಈಕೆ, ಹಿಂಗೆ ಮಾಡಬೇಕು. ಈಕೆ ಅನ್ನೋದು ಭಾವಾರ್ಥದ ಕೃತ್ ಪ್ರತ್ಯಯ. ಅದನ್ನು ಕೂಡ ಕೆಲವೊಮ್ಮೆ ಕೃತ್ ಪ್ರತ್ಯಯಗಳು ಲಾಸ್ಟ್ಗೆ ಹತ್ತವೆ, ನಾನು ಈಗಾಗಲೇ ಹೇಳಿಬಿಟ್ಟೆ. ಹೌದಾ, ಇವು ಒಂದಿಷ್ಟು ಅಂಶಗಳನ್ನು ನೀವು ತಿಳ್ಕೊಂಡ್ಮೇಲೆ ಇನ್ನೊಂದು ಪಾಯಿಂಟ್ ಬರ್ತದೆ, ಏನಂದರೆ ಕೃದಂತ ಅವ್ಯಯ ಅಂತ. ಅವ್ಯಯ, ಕೃದಂತ ಅವ್ಯಯ ಅನ್ನುವಂಥದ್ದು. ಅವ್ಯಯ ಅನ್ನೋದು ಅಪೂರ್ಣ ಕ್ರಿಯಾಪದ, ನೆನ್ಪಿಟ್ಕೊಂಡು. ಸಿಂಪಲ್ ಕಾನ್ಸೆಪ್ಟ್ ಹೇಳಬೇಕಾದ್ರೆ ಅವ್ಯಯ ಎನ್ನುವುದು ಅಪೂರ್ಣ ಕ್ರಿಯಾಪದ. ಅವ್ಯಯ ಎನ್ನುವುದು ಏನು ಹೇಳ್ತೀರಿ ನೀವು ಅಂದರೆ ನ್ಯೂನ ಕ್ರಿಯಾಪದ. ಅದು ವರ್ತಮಾನ ನ್ಯೂನ, ನಿಷೇಧ ನ್ಯೂನ. ಹೌದಾ, ಹೀಗೇನಾದರೂ ಆಗಿರ್ಬೋದು. ಹೌದಾ, ಈಗ ನೋಡ್ರಿ, ಕುಣಿಯುತ್ತಾ ಬಂದನು, ಕುಣಿಯುತ್ತಾ ಅಂತ ಐತಪ್ಪ.
ಅಂದ್ರೆ ಏನು, ಅರ್ಧಂಬರ್ಧ ಐತೆ, ಅದು ಕಂಪ್ಲೀಟ್ ಆಗಿಲ್ಲ. ಹೀಗೆ ಇದ್ರೆ ಅದಕ್ಕೆ ಕೃದಂತ ಅವ್ಯಯ ಅಂತ ಕರಿಬೇಕು. ಅವ್ಯಯ ಯಾಕಂದ್ರೆ ಅದು ತನ್ನ ರೂಪ ಕಳೆದುಕೊಳ್ಳೋದಿಲ್ಲ. ರಾಮನು ಕುಣಿಯುತ್ತಾ ಬಂದನು, ಸೀತೆಯು ಕುಣಿಯುತ್ತಾ ಬಂದಳು, ಮಗು ಕುಣಿಯುತ್ತಾ ಬಂದಿತ್ತು. ಅದು ಏನಂದ್ರೆ ಏಕವಚನ ಇರಲಿ, ಬಹುವಚನ ಇರಲಿ, ಪುಲ್ಲಿಂಗ ಇರಲಿ, ಸ್ತ್ರೀಲಿಂಗ ಇರಲಿ, ನಪುಂಸಕಲಿಂಗ ಇರಲಿ, ಏನಿದ್ದರೂ ಕೂಡ ಬದಲಾವಣೆಗೆ ಒಳಪಡದೇ ಇರತಕ್ಕಂಥ ಭಾಷಾಂಶಕ್ಕೆ ಅವ್ಯಯ ಅಂತ ಕರೀತಾರೆ. ಇನ್ನು ಕೃದಂತ ಅವ್ಯಯ ಯಾಕಂದ್ರೆ ಅದು ಕ್ರಿಯೆಯಿಂದ ರೂಪುತ್ತ ಆಗಿರ್ತಕ್ಕಂಥ ಅವ್ಯಯ. ಹಾಗಾಗಿ ಇನ್ನು ಅವ್ಯಯ ಅಂದ್ರೆ ತನ್ನ ಅರ್ಥವನ್ನು ಕಳೆದುಕೊಳ್ಳದ, ಯಾವುದರಿಂದ, ಲಿಂಗ ವಚನ ವಿಭಕ್ತಿಗಳಿಂದ ತನ್ನ ರೂಪವನ್ನು ಕಳೆದುಕೊಳ್ಳದೇ ಇರತಕ್ಕಂಥ ಭಾಷಾಂಶಕ್ಕೆ ಏನಂತ ಕರಿಬೇಕು, ಅವ್ಯಯ ಎಂದು ಕರೆಯಬೇಕು. ರಾಮನು ಉಣ್ಣದೆ ಮಲಗಿದನು. ಉಣ್ಣದೆ ಅಂತ ಐತಿ, ಉಣ್ಣದೆ ಕಂಪ್ಲೀಟ್ ಐತೆ ಅನ್ನೋದು ಇಲ್ಲ. ಹಾಗಾಗಿ ಉಣ್ಣದೆ ಅನ್ನೋದು ಏನದು, ಕೃದಂತ ಅವ್ಯಯ. ಇನ್ನು ಕೃದಂತ ಹೆಂಗಾಗ್ತದ, ಉಣ್ಣು ಪ್ಲಸ್ ದ ಪ್ಲಸ್ ಎ, ಉಣ್ಣದೆ ಇದೆ, ಹೌದಾ. ಹಾಗಾಗಿ ಉಣ್ಣದೆ ಅವಾಗ ನಿಷೇಧ ಕೃದಂತವನ್ನು ಹೇಳ್ತದ, ಆದ್ರೆ ಅದು ಅವ್ಯಯ ಇದೆ. ಯಾಕಂದ್ರೆ ಅದು ತನ್ನ ಅರ್ಥವನ್ನು ಅದು ತನ್ನ ಮೂಲ ರೂಪವನ್ನು ಕಳ್ಕೊಳ್ಳೋದಿಲ್ಲ. ಮಳೆ ಬರಲು ಕೆರೆ ತುಂಬಿತು, ಬರಲು ಅಂತಿದೆ, ಬರುತ್ತಾ ಇದೆ, ಬರೆದೂ ಇದೆ, ಹೋಗಲಿಕ್ಕೆ ಇದೆ. ಇಂತಹ ಪದಗಳು ಅಪೂರ್ಣ ಕ್ರಿಯಾಪದವನ್ನು ಸೂಚಿಸುತ್ತವೆ. ಕ್ರಿಯೆಯನ್ನೇ ಸೂಚಿಸ್ತವ, ಅಪೂರ್ಣತೆಯನ್ನು ಸೂಚಿಸ್ತವ. ಅಪೂರ್ಣ ಕ್ರಿಯೆಯನ್ನು ಸೂಚಿಸುವಂತಹ ಇಂಥ ಭಾಷಾಂಶಗಳಿಗೆ ಕೃದಂತ ಅವ್ಯಯಗಳು ಎಂದು ಕರೆಯುತ್ತಾರೆ. ಯಾಕಂದರೆ ಅವು ತಮ್ಮ ಮೂಲ ರೂಪ ಕಳ್ಕೊಳಲ್ಲ ಮತ್ತು ಅವು ಕೃದಂತಗಳಾಗಿರುತ್ತವೆ, ಏಕೆಂದರೆ ಅವು ಧಾತುಗಳಿಂದ ಸೃಷ್ಟಿಯಾಗಿರುತ್ತವೆ. ಆಯಿತಾ, ಈ ಅಂಶಗಳನ್ನು ನಾವು ತಿಳ್ಕೋಬೇಕು. ಹೀಗೇನಂದ್ರೆ ನಾವು ಕೃದಂತ ಅಂದ್ರೇನು, ಕೃದಂತಗಳಲ್ಲಿ ಎಷ್ಟು ವಿಧಗಳು ಇವೆ, ಅದು ಬೇರೆ, ಅದು ಕಂಠಪಾಠ ಮಾಡೋದು ಬೇರೆ. ಕೃದಂತ ಎನ್ನುವುದು ಕ್ರಿಯೆಯನ್ನು ಸೂಚಿಸುವ ಒಂದು ಪದ ಕೊಟ್ಟಾರಂದ್ರೆ, ಈಗ ಅವನು ನಕ್ಕನು, ನಗು ಅನ್ನೋದು ಏನಪ್ಪ, ಅವನು ಬರೆದನು, ಬರೆ ಅನ್ನೋದು ಏನಪ್ಪ, ಬರೆ ಅನ್ನೋದು ನಾಮಪದ, ಅದು ಒಂದು ಕ್ರಿಯಾಪದ, ಬರೆಯುವಿಕೆ ನಾಮ ಕ್ರಿಯಾಪದ. ಓದಿದ, ಓದೋದೇನಪ್ಪ, ಅದೊಂದು ಕ್ರಿಯಾಪದ. ಕ್ರಿಯಾಪದದಿಂದ ಸೃಷ್ಟಿಯಾದ ಪದ ಇದೆಯೇ, ಫಸ್ಟ್ ಕ್ರಿಯೆ ಇದೆಯೇ ನೋಡ್ರಿ. ಕ್ರಿಯೆ ಇದ್ರೆ ಅದು ಡೆಫಿನೆಟ್ಲಿ ಕೃದಂತ ಅನ್ನೋದಕ್ಕೆ ಯೋಗ್ಯ ಇರ್ತದೆ. ಮೊದಲು ಬಿಡಿಸ್ಬೇಕು ನಾವು. ಓದುವನು, ಓದುವ ಅಂತ ಪದ ಇದ್ರೆ ಓದು ಅನ್ನೋದು ಕ್ರಿಯಾಪದ ಇದೆ. ಓಕೆ, ಓದು ಅನ್ನೋದು ಕ್ರಿಯಾಪದ ಇದೆ, ಹೌದಾ. ಅನ್ನೋದು ವರ್ತಮಾನ ಮತ್ತು ಭವಿಷ್ಯತ್ತನ್ನು ಸೂಚಿಸುವಂಥದ್ದಿದೆ. ಅನ್ನೋದು ಕೃತ್ ಪ್ರತ್ಯಯ ಇದೆ, ಆವಾಗ ಕೃದಂತ ಆಗುತ್ತದೆ. ಈಗ ಓದುವ ಕೊಟ್ಟಾಗ ಇದರಲ್ಲಿ ಧಾತು ಯಾವುದು ಕೇಳ್ಬೋದು, ಇದರಲ್ಲಿ ಕಾಲಸೂಚಕ ಯಾವುದು ಕೇಳ್ಬೋದು, ಇದರಲ್ಲಿ ಯಾವುದು ಹೇಳ್ತೀರಿ ನೀವು, ಏನು ಕೃತ್ ಪ್ರತ್ಯಯ ಯಾವುದೂ ಕೇಳ್ಬೋದು ನಿಮಗೆ, ಹೌದಾ. ಇನ್ನು ಕೃತ್ ಪ್ರತ್ಯಯ ಮತ್ತು ಧಾತುವಿನ ನಡುವೆ ಬರುವಂತಹ ಪ್ರತ್ಯಯವನ್ನು ಕೃದಂತದಲ್ಲಿ ಏನೆಂದು ಕರೆಯುತ್ತಾರೆ, ಕಾಲಸೂಚಕ ಪ್ರತ್ಯಯ ಎಂದು ಕರೆಯುತ್ತಾರೆ. ಕೃದಂತದಲ್ಲಿ ಯಾವ ಯಾವ ಕಾಲಗಳನ್ನು ಮಾತ್ರ ಗುರುತಿಸಲು ಸಾಧ್ಯ ಇದೆ, ವರ್ತಮಾನ ಭವಿಷ್ಯತ್ತನ್ನು, ಭೂತವನ್ನು, ನಿಷೇಧವನ್ನು ಗುರುತಿಸಲು ಸಾಧ್ಯವಿದೆ. ಎರಡೇ ಕಾಲಗಳನ್ನು ಗುರುತಿಸಲು ಸಾಧ್ಯ ಇದೆ. ಕೆಲಸ ನಡೆಯದೇ ಇರತಕ್ಕಂಥ ಭಾವಕ್ಕೆ ಅದಕ್ಕೆ ನಿಷೇಧ ಕೃದಂತ ಎಂದು ಕರೆಯುತ್ತಾರೆ. ಕೃದಂತ ಯಾವಾಗ, ಕೃದಂತ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು, ಹೌದಾ. ಇನ್ನೊಂದು ಪ್ರಶ್ನೆ, ಧಾತುಗಳಿಗೆ ಕಾಲವಾಚಕ ಪ್ರತ್ಯಯ ಸೇರಿದರೆ ಅವುಗಳನ್ನು ನಾವು ಕೃದಂತಗಳು ಎಂದು ಕರೆಯಬಹುದೇ, ಇಲ್ಲ. ಧಾತುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿದರೆ ಮಾತ್ರ ಹೇಳಬೇಕು, ಹೌದಾ. ಈ ಪಾಯಿಂಟ್ ಹೇಳಲೇಬೇಕು. ಹೀಗೆ ತಿಳ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಕೃದಂತ ಅನ್ನೋದು ಅರ್ಥ ಆಗೋದಕ್ಕೆ ಸಾಧ್ಯ ಇದೆ. ಇಷ್ಟೇನೆಂದರೆ ಕೃದಂತದ ಬಗ್ಗೆ ಇರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್, ಆಯಿತಾ. ಮತ್ತೆ ನಾನು ನೆಕ್ಸ್ಟ್ ತದ್ದಿತ ಅಂದರೆ ಏನು ಅಂತ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಆವಾಗ ನೀವು ಅದ್ರ ಬಗ್ಗೆ ತಿಳ್ಕೋಬೇಕು. ಗ್ರೂಪ್ ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಕೆಲವೊಮ್ಮೆ ಎಷ್ಟೋ ಜನ ಅಧ್ಯಾಪಕರಿಗೂ ಕೂಡ ಇದರಲ್ಲಿ ಕನ್ಫ್ಯೂಷನ್ ಇರುತ್ತದೆ. ಆದಷ್ಟು ಕನ್ಫ್ಯೂಷನ್ ಇರದಂತೆ ನಾನು ಇದನ್ನು ನೋಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಇಷ್ಟು ಈ ಪಾಠ. ಮತ್ತೆ ಭೇಟಿಯಾಗೋಣ. ಸರ್ವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.